ರಾವಣ ಸೀತೆಯ ತಂದೆ ಎಂದು ನಿಮಗೆ ತಿಳಿದಿದೆಯೇ? ಅದು ನಿಜವೇ? ರಾಮಾಯಣದ ವಿವಾದಾತ್ಮಕ ಮತ್ತು ಕಡಿಮೆ ಪ್ರಸಿದ್ಧ ಆವೃತ್ತಿಯಿದೆ. ಇದನ್ನು ರಾವಣನ ಸೀತಾ ಅಥವಾ ಸೀತಾ ರಾವಣನ ಮಗಳು ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಈ ಆವೃತ್ತಿಯು ರಾವಣ ನಿಜವಾಗಿಯೂ ಸೀತೆಯ ಜೈವಿಕ ತಂದೆ ಎಂದು ಸೂಚಿಸುತ್ತದೆ. ಈ ಸಿದ್ಧಾಂತದ ಪ್ರಕಾರ ರಾವಣನ ಮಗಳು ಸೀತೆಯನ್ನು ಶಿಶುವಾಗಿ ತ್ಯಜಿಸಲಾಯಿತು ಮತ್ತು ನಂತರ ರಾಜ ಜನಕನು ಅವಳನ್ನು ದತ್ತು ಪಡೆದನು. ಈ ಆವೃತ್ತಿಯು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಮತ್ತು ಮೂಲ ವಾಲ್ಮೀಕಿ ರಾಮಾಯಣದಿಂದ ವಿಚಲನ ಎಂದು ಪರಿಗಣಿಸಲಾಗಿದೆ. ರಾಮಾಯಣದ ಹಲವು ಮಾರ್ಪಾಡುಗಳು ಮತ್ತು ವ್ಯಾಖ್ಯಾನಗಳಿವೆ ಎಂಬುದನ್ನು ಗಮನಿಸುವುದು ಅತ್ಯಗತ್ಯ, ಮತ್ತು ಅವೆಲ್ಲವೂ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿಲ್ಲ. ಮೂಲ ವಾಲ್ಮೀಕಿ ರಾಮಾಯಣ ಮತ್ತು ಇತರ ಜನಪ್ರಿಯ ಆವೃತ್ತಿಗಳು ರಾವಣ ಸೀತೆಯ ತಂದೆ ಎಂಬ ಕಲ್ಪನೆಯನ್ನು ಬೆಂಬಲಿಸುವುದಿಲ್ಲ. ಆದರೆ ನಮಗೆ ತಿಳಿದಿರುವಂತೆ ಮಿಥಿಲೆಯ ಅಧಿಪತಿಯಾದ ರಾಜ ಜನಕನು ಯಜ್ಞಕ್ಕಾಗಿ ಭೂಮಿಯನ್ನು ಸಿದ್ಧಪಡಿಸುತ್ತಿದ್ದಾಗ ಉಳುಮೆ ಮಾಡಿದ ಭೂದೇವಿಗೆ ಸೀತೆ ಜನಿಸಿದಳು. ಜನಕ ಮತ್ತು ಅವನ ಪತ್ನಿ ರಾಣಿ ಸುನೈನಾ ಸೀತೆಯನ್ನು ತಮ್ಮ ಸ್ವಂತ ಮಗಳಾಗಿ ದತ್ತು ಪಡೆದರು. ಮತ್ತೊಂದೆಡೆ ರಾವಣನು ವಿಸ್ರವಸ್ ಋಷಿ ಮತ್ತು ಕೈಕಸಿ ರಾಕ್ಷಸ ಅವರ ಮಗ. ಅವನು ಲಂಕಾದ ರಾಜ ಮತ್ತು ರಾಮಾಯಣದ ಮುಖ್ಯ ವಿರೋಧಿ. ರಾಮಾಯಣದಲ್ಲಿ ರಾವಣ ಮತ್ತು ಸೀತೆಯ ನಡುವೆ ಯಾವುದೇ ಕೌಟುಂಬಿಕ ಸಂಬಂಧವಿಲ್ಲ. ಸೀತೆಯೊಂದಿಗಿನ ರಾವಣನ ಗೀಳು ಅವಳನ್ನು ತನ್ನ ರಾಣಿಯಾಗಿ ಹೊಂದುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿತು. ಇದು ಅಂತಿಮವಾಗಿ ಅವನ ಅವನತಿಗೆ ಕಾರಣವಾಯಿತು.